ಗಂಡನ ಎಬ್ಸೋ ರೀತಿನ ಇದು. ಮತ್ತಿನ್ನೇಗೆ ಹೆಪ್ಸ್ಬೇಕು? ರೀ ಎದ್ದೇಳ್ರಿ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಎಬ್ಬಿಸ್ಬೇಕು. ಅದನ್ನ ಬಿಟ್ಬಿಟ್ಟು ನೀವೇನು ನೀರೆಲ್ಲ ಎರಚ್ಕೊಂಡು ಬೆಳಗ್ಗೆ ಅದನ್ನೆಲ್ಲ ಟ್ರೈ ಮಾಡಿ ನೀವು ಯಾವಾಗ ಎದೊಳಿಲ್ವೋ ಇದು ನನ್ನ ಕಟ್ಟ ಕಡೆ ಪ್ರಯತ್ನ ಅಂತ ಮಾಡಿದೆ. ಗಂಟೆ ಆಲ್ರೆಡಿ 8 ಆಗಿದೆ ಗೊತ್ತಾ? ಸೊ ಎಲ್ಲದಕ್ಕೂ ನೀವೇ ಕಾರಣ. ಮಾಡೋದೆಲ್ಲ ಮಾಡಿ ಎಲ್ಲ ತಪ್ಪು ನನ್ನ ಮೇಲೆ ಹಾಕ್ಬೇಡಿ. ದಿಸ್ ಇಸ್ ನಾಟ್ ಫೇರ್. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ಮ್ಯಾರೇಜ್. ಏನು ಯಾರಾದ್ರೂ ನಿಮ್ಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರಾ? ಸಾವಧಾನ್ ವಿಶ್ರಾಮ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅನ್ಸುತ್ತೆ ಅಲ್ವಾ ಕರ್ಣ? ಹಾಗೇನಿಲ್ಲ, ಕಷ್ಟ ಸುಖ ಮಾತಾಡ್ಕೊತಿದ್ವಿ. ಏನು ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಡಾರ್ಲಿಂಗ್, ನೀನು ನಿನ್ನ ಹೃದಯನ ಗಟ್ಟಿ ಮಾಡ್ಕೊಂಡು ಈ ವಿಷಯನ ಕೇಳಿಸ್ಕೊ. ಏನಾಯ್ತು? ಏನಾದರೂ ಪ್ರಾಬ್ಲಮಾ? ಅದು ನೀವು ನೆಮ್ಮದಿಯಾಗಿರ್ಬೇಕು, ಸುಖವಾಗಿರ್ಬೇಕು ಅಂತ ನಾವು ಅಂದ್ಕೋತೀವಿ. ಆದ್ರೆ ಏನ್ ಮಾಡೋದು, ಎಲ್ಲ ನಮ್ಮ ಕೈಯಲ್ಲಿ ಇಲ್ವಲ್ಲ. ಬಂಗಾರಿ ಟೆನ್ಷನ್ ಕೊಡ್ಬೇಡ, ಏನು ವಿಷಯ ಅಂತ ಹೇಳು. ಅದು ಅದು ಮೂರ್ಛಿಡೆ ಫೋನ್ ಮಾಡಿದ್ಲು. ಅಜ್ಜಿ ಏನಾಯ್ತು? ಅಕ್ಕ ಆರಾಮಾಗಿದ್ದಾಳೆ ತಾನೆ? ಎಲ್ಲರೂ ಆರಾಮಾಗಿದ್ದಾರೆ, ಆದ್ರೆ ಹವಾಮಾನದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದ್ಲು. ಅಂದ್ರೆ ಆಷಾಢ ಮಾಸ ಶುರುವಾಗ್ತಾ ಇದೆಯಲ್ಲ, ಶುರು ಆದ್ರೆ ಅದು ಹೊಸ್ದಾಗಿ ಮದುವೆ ಆಗಿರೋ ದಂಪತಿಗಳು ಆಷಾಢ ಮಾಸದಲ್ಲಿ ಒಟ್ಟಿಗೆ ಇರೋ ಹಾಗಿಲ್ಲ. ಅದಕ್ಕೆ ನಿಧಿನ ತವ್ರ ಮನೆಗೆ ಕಳಿಸ್ಕೊಡ್ಬೇಕಾಗುತ್ತೆ. ಯಾರು ಹೇಳಿದ್ದು? ಇದು ತುಂಬಾ ದೊಡ್ಡ ಅನ್ಯಾಯ. ಐ ಅಪೋಸ್ ದಿಸ್. ಏನು ಅನ್ಯಾಯ? ಇವೆಲ್ಲ ಪಾಲನೆ ಮಾಡಬೇಕಾಗಿರುವಂಥ ಶಾಸ್ತ್ರಗಳು. ಅಯ್ಯೋ ಅಮ್ಮ, ನಿಮ್ಗೇನೂ ಗೊತ್ತಾಗಲ್ಲ ನೋಡಿ. ನೀವು ಹೇಳಿದೆಲ್ಲ ಕೇಳ್ತೀನಿ, ಇಲ್ಲಿ ತನಕ ಒಂದು ವಿಷಯಕ್ಕೂ ಇಲ್ಲ ಅಂದಿಲ್ಲ ತಾನೇ. ಆದ್ರೆ ಇದನ್ನ ಮಾತ್ರ ಒಪ್ಪಕ್ಕಾಗಲ್ಲ. ಅಲೋ, ನೀನ್ ತಿಪ್ರಲಾಗ ಹಾಕಿದ್ರು ಆಷಾಢ ಮಾಸದಲ್ಲಿ ನೀವಿಬ್ರು ಒಟ್ಟಿಗೆ ಇರೋ ಹಾಗಿಲ್ಲ. ಯಾವ ಶಾಸ್ತ್ರ ಅದು? ಯಾಕೆ ಮಾಡಬೇಕು? ಈಗ ಜಸ್ಟ್ ಹಳಿ ಶಾಸ್ತ್ರ ಮುಗಿಸ್ಕೊ ಬಂದಿದ್ದೀವಿ, ಈಗ ದೂರ ಮಾಡೋ ಏನು ಲಾಜಿಕ್ಕು ಹೇಳಿ ನನಗೆ. ಈ ತಿಂಗಳಲ್ಲಿ ಗಂಡ ಹೆಂಡತಿ ಜೊತೆಯಾಗಿದ್ರೆ ಆಮೇಲೆ ಬೇಸಿಗೆ ಟೈಮಲ್ಲಿ ಮಗು ಹೆರೋದಾಗುತ್ತೆ. ಅದರಿಂದ ತಾಯಿ ಮಗುಗೆ ಕಷ್ಟ ಆಗುತ್ತೆ ಅಂತ ಮಾಡಿರೋ ಶಾಸ್ತ್ರ ಕಣೋ ಇದು.